ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಿಗಮತಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ದಾರಿದ್ರ್ಯ ದುಃಖಜ್ವರದಾಹಿತಾನಾಂ ಮಾಯಾಪಿಶಾಚೀ ಪರಿಮರ್ದಿತಾನಾಂ ಸಂಸಾರ ಸಿಂಧೌ ಪರಿಪಾತಿತಾನಾಂ ಕ್ಷೇಮಾಯ ವೈ ಭಾಗವತಂ ಪ್ರಗರ್ಜತಿ ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಳನಮೇವ ವಾ ವೈಕುಂಠನಾಮಗ್ರಹಣಂ ಅಶೇಷಾಘಹರಂ ವಿದುಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾವು ನಿನ್ನೆಯ ಪಾಠದ ಸಂದರ್ಭದಲ್ಲಿ ಭದ್ರಾಶ್ವಖಂಡದಲ್ಲಿ ಭದ್ರಶ್ರವ ಎಂಬಂತಹ ಹೆಸರಿನ ರಾಜ ಪರಮಾತ್ಮನ ಬಗೆಗಿನ ಮಹತ್ವವನ್ನು ಏನು ತಿಳಿಸಿಕೊಟ್ಟಿದ್ದಾನೋ, ಹಯವದನ ರೂಪಿಯಾದ ಪರಮಾತ್ಮನ ಸ್ತೋತ್ರವನ್ನೇನು ಮಾಡಿದ್ದಾನೋ ಅದರ ಬಗ್ಗೆ ನಾವು ಗಮನಿಸಿದ್ದೇವೆ. ಹರಿವರ್ಷದಲ್ಲಿ ಪ್ರಹ್ಲಾದ ರೂಪಿಯಾದಂತಹ ಪ್ರಹ್ಲಾದ ನರಸಿಂಹದೇವರ ಸ್ತೋತ್ರವನ್ನು ಏನ್ ಮಾಡ್ತಾ ಇದ್ದಾನೋ ಅದನ್ನ ಇಲ್ಲಿ ಮುಂದೆ ನಿರೂಪಣೆ ಮಾಡ್ತಾ ಇದ್ದಾರೆ. ಅನನ್ಯ ಭಕ್ತಿಯಿಂದಾಗಿ ಪ್ರಹ್ಲಾದ ಆ ಲೋಕದಲ್ಲಿ ವಾಸವಾಗಿರುವಂತಹ ಎಲ್ಲರನ್ನೂ ಕೂಡ ಸೇರಿಸಿಕೊಂಡು ನರಸಿಂಹದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ನರಸಿಂಹದೇವರ ಸ್ತೋತ್ರ ಹೇಗಿದೆ ಅನ್ನೋದನ್ನ ಮಂತ್ರ ರೂಪದಲ್ಲಿ ಅದನ್ನ ನಿರೂಪಣೆ ಮಾಡಿದ್ದಾರೆ. ಭಗವತೆ ನೃಸಿಂಹಾಯ ತೇಜಸ್ತೇಜಸೆ ಆವಿರಾವಿರ್ಭವ ವಜ್ರನಖ ವಜ್ರದಂಷ್ಟ್ರ ಕರ್ಮಾಶಯಾನ್ ರಂಧಯ ರಂಧಯ ತಮೋ ಗ್ರಸಸ್ವಾಹ ಅಭಯಮಾತ್ಮನೇ ಭೂಯಿಷ್ಟಾತ್ ಓಂ ಕ್ಷೋಂ. ತೇಜೋರೂಪಿಯಾದಂತಹ ಪರಮಾತ್ಮ ನಮ್ಮೆಲ್ಲರ ಅಂತಃಕರಣದಲ್ಲಿ ನೆಲೆಸಿರುವಂತಹ ಯಾವ ದೋಷಗಳು ಅಂತಿವೆಯೋ ಆ ದೋಷಗಳೆಂಬಂತಹ ಪಾಶಗಳನ್ನ ಕತ್ತರಿಸಿ ಹಾಕು. ಕತ್ತರಿಸಲಿಕ್ಕೆ ಬೇಕಾದಂತಹ ಆಯುಧಗಳು ನಿನ್ನಲ್ಲಿಯೇ ಇದೆ. ಉಗ್ರವಾದಂತಹ ನಖ, ಬಹಳ ಗಟ್ಟಿಯಾದಂತಹ ಉಗುರುಗಳು, ವಜ್ರನಖ ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ವಜ್ರದಂಷ್ಟ್ರ, ವಜ್ರದಷ್ಟು ಬಲಿಷ್ಠವಾದಂತಹ ಹಲ್ಲುಗಳೂ ನಿನ್ನದ್ದಿದೆ. ಕೇಳಿಸ್ತಾ ಇಲ್ಲ ನಮ್ಗೂ. ಹೌದಾ? ನಾ ತಿಳ್ಕೊಂಡ್ರೆ ಅಂದ್ ಕಟ್ಟಾಯ್ತು ನೋಡುದು. ಕೇಳಿಸ್ತಾ ಇಲ್ವಾ? ಅವರು ಕೇಳಿಸ್ತಾ ಇದೆ ಗುರುಗಳೇ. ಕೇಳಿಸ್ತಾ ಇದೆ ಗುರುಗಳೇ. ಹಾ, ಕೇಳಿಸ್ತಾ ಇಲ್ಲ, ಕೇಳಿಸುದಿಲ್ಲ. ಒಮ್ಮೆ ತಾವು ಲಾಗೌಟ್ ಆಗಿ ಲಾಗಿನ್ ಆಗಿ. ಹಾ, ನನ್ಗೂ ಸಹ ಕೇಳಿಸ್ತಾ ಇಲ್ಲ. ನೀವು ಕೇಳಿಸ್ತಾ ಇಲ್ಲ. ಹೌದಾ? ಅದೇ ಇಲ್ಲಿ ನೆಟ್ವರ್ಕ್ ಅಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ. ಯಾರಿಗೆ ಕೇಳಿಸ್ತಾ ಇಲ್ವೋ ಅವ್ರು ಒಮ್ಮೆ ಲಾಗೌಟ್ ಆಗಿ ಲಾಗಿನ್ ಆಗಿ. ಈಗ ಎಂತ ಆಯ್ತು? ಕ್ಲಿಯರ್ ಆಗಿದೆ. ಕೇಳಿಸ್ತಾ ಇಲ್ಲ ನಮ್ಗೆಲ್ಲ. ಆಚಾರ್ಯ ಅವ್ರು ಕೇಳಿಸ್ಲಾರ ಮೆಸೇಜ್ ಹಾಕ್ಬಿಡಿ ಆಚಾರ್ಯ, ಗೊತ್ತಾಗಲ್ಲ ಅವ್ರಿಗೆ ಹೆಂಗ್. ಸರಿ ಸರಿ.
ತಾವೇ ಗ್ರೂಪ್ ಅಲ್ಲಿ ಯಾರಾದ್ರೂ ಒಬ್ರು ಮೆಸೇಜ್ ಅನ್ನು ಹಾಕ್ತೀರಾ? ನಾನು ಅದಕ್ಕೆ ಪರ್ಮಿಷನ್ ಕೊಟ್ಟಿರ್ತೇನೆ. ತಾವೇ ಯಾರಾದ್ರೂ ಒಬ್ರು ಗ್ರೂಪ್ ಅಲ್ಲಿ ಇದನ್ನ ಮೆಸೇಜ್ ಹಾಕಿ. ನಾ ಹಾಕ್ತೀನಿ ಆಚಾರ್ಯ, ನಾನು ಹಾಕ್ತೀನಿ 2 ನಿಮಿಷ. ಸರಿ, ಇಲ್ಲಿ ಮತ್ತೆ ಭಾಗವತದ ಗ್ರೂಪ್ ಅಲ್ಲಿ ಎರಡರಲ್ಲೂ ಹಾಕಿ. ಆಯ್ತು ಆಚಾರ್ಯ. ಆವಿರ್ಭವ ಪರಮಾತ್ಮ, ನೀನ್ ನಮ್ಮಲ್ಲಿ ಬಹಳಷ್ಟು ದೋಷಗಳಿವೆ, ಆ ಎಲ್ಲ ದೋಷಗಳನ್ನ ನಾಶ ಮಾಡಿಬಿಡು. ನಾಶ ಮಾಡಿ ನಮ್ಮಲ್ಲಿರುವಂತಹ ಅಂತಃಕರಣದ ದೋಷಗಳು ಯಾವ್ದಿವೆಯೋ ಆ ಅಂತಃಕರಣದ ದೋಷಗಳನ್ನ, ಅಜ್ಞಾನದ ಹೊರೆಯನ್ನ ಕತ್ತರಿಸಿ ಹಾಕು. ಅಭಯಮಾತ್ಮನೇ ಭೂಯಿಷ್ಟಾತ್. ನಮಗೆ ಯಾವ ಭಯದಿಂದಾಗಿ ಬಹಳಷ್ಟು ದುಃಖಿತರಾಗಿದ್ದೇವೋ ಆ ಭಯವನ್ನ ಕತ್ತರಿಸಿ ಹಾಕು. ನಿನ್ನ ಅನುಗ್ರಹದ ಬಲದಿಂದಾಗಿ ನಮ್ಮಲ್ಲಿರುವಂತಹ ಎಲ್ಲ ದೋಷಗಳು, ಭಯಗಳು ಪರಿಹಾರವಾಗ್ಲಿ ಅಂತ ಆ ನರಸಿಂಹದೇವರ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಅದನ್ನೇ ನರಸಿಂಹದೇವರ ಸ್ತೋತ್ರವನ್ನ ಮುಂದೆ ಮಾಡುವ ಸಂದರ್ಭದಲ್ಲಿ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ಇಡೀ ಜಗತ್ತಿನ ಸಂಹಾರಕ್ಕೆ ಕಾರಣರಾದಂಥವರು ನರಸಿಂಹದೇವರು. ಅವರು ನಿರಂತರವಾಗಿ ನಮ್ಮ ವಿಷಯದಲ್ಲಿ ಪ್ರಸನ್ನರಾಗಿದ್ದುಕೊಂಡು ನಮ್ಮ ಮಾಂಗಲ್ಯಕ್ಕೆ ಕಾರಣರಾಗ್ಲಿ. ನರಸಿಂಹದೇವರನ್ನ ನಿರಂತರವಾಗಿ ಮನಸ್ಸಿನಲ್ಲಿ ಧ್ಯಾನ ಮಾಡೋಣ. ಮಂಗಳಕರನಾದಂತಹ ನರಸಿಂಹದೇವರನ್ನ ಧ್ಯಾನ ಮಾಡುವಂತೆ ನಮಗಾಗಿ ಯಾವುದೇ ಫಲಗಳ ಬಯಕೆ ಇಲ್ಲದಂತೆ ನಮ್ಮ ಮನಸ್ಸು ನರಸಿಂಹದೇವರಲ್ಲಿ ಆಸಕ್ತರವಾಗುವ ಹಾಗೆ ನಮ್ಮನ್ನ ಪ್ರೇರಣೆ ಮಾಡ್ಲಿ. ನಮ್ಮ ಮನಸ್ಸು ಯಾವ ತೊಳಲಾಟಗಳಿಗೆ ಬಿದ್ದು ಬಳಲುತ್ತಾ ಇದೆಯೋ ಆ ಮನಸ್ಸು ಅದರಿಂದ ವಿಮುಖವಾಗಿ ಭಗವಂತನಲ್ಲಿ ದೀರ್ಘವಾದ ಆಸಕ್ತಿಯನ್ನ ಪಡೆಯುವಂತ ಆಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದಾದ ನಂತರದಲ್ಲಿ ಅವರೇ ಈ ಸಂಸಾರದ ಬಂಧವನ್ನ ಹೇಗಿದೆ ಅಂತ ನಿರೂಪಣೆ ಮಾಡಿ ಮತ್ತೆ ನರಸಿಂಹದೇವರ ಅನುಗ್ರಹವನ್ನು ಬೇಡುವಂತಹ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದಾರೆ. ಮಾಗಾರ ದಾರಾತ್ಮಜ ದೇಹ ಬಂಧುಷು ಸಂಗೋ ಯದಿ ಸ್ಯಾತ್ ಭಗವತ್ ಪ್ರಿಯೇಶುನಃ ಯಃ ಪ್ರಾಣವೃತ್ಯ ಪರಿತುಷ್ಟ ಆತ್ಮವಾನ್ ಸಿದ್ಧತ್ಯದೂರಾತ್ ನ ತಥೇಂದ್ರಿಯ ಪ್ರಿಯ. ಭಗವಂತನಿಗೆ ಅತ್ಯಂತ ಆತ್ಮೀಯರಾದಂತಹ ವ್ಯಕ್ತಿಗಳು ಅಂತ ಯಾರಿದ್ದಾರೋ ಅಂತಹವರ ಸಂಪರ್ಕ ನಮಗಾಯ್ತು ಅಂತಂದ್ರೆ ನಮಗೆ ಮನೆ, ಮಠ, ಬಂಧು ಬಾಂಧವರು ಇದರಲ್ಲಿ ಅತಿಯಾದ ಆಸಕ್ತಿ ಉಂಟಾಗೋದಿಲ್ಲ. ಎಲ್ಲರನ್ನ ಪಾಲನೆ ಮಾಡಬೇಕು, ಎಲ್ಲರಲ್ಲೂ ಕೂಡ ವಿಶ್ವಾಸವನ್ನಿಡಬೇಕು, ಎಲ್ಲರ ಉದ್ದೇಶದಿಂದ ಕರ್ಮವನ್ನು ಮಾಡಬೇಕು. ನಮಗೆ ವಿಹಿತವಾದ ಕರ್ಮಗಳನ್ನು ಮಾಡಬೇಕು. ಆದರೆ ಎಷ್ಟು ಆಸಕ್ತಿಯನ್ನು ಅಲ್ಲಿ ತೋರಿದರೆ ಅದರಿಂದ ಮನಸ್ಸಿಗೆ ಘಾಸಿಯಾಗಬಹುದು. ಅಂತಹ ಮನಸ್ಸಿನ ದುಃಖಕ್ಕೆ ಕಾರಣವಾದ, ಮನಸ್ಸಿಗೆ ಬಹಳ ದುಃಖವನ್ನುಂಟು ಮಾಡುವಂತಹ ಆ ಸಂಪರ್ಕಗಳನ್ನ ಈ ನರಸಿಂಹದೇವರ ಭಕ್ತರ ಸಂಪರ್ಕಕ್ಕೆ ಬಂದ್ರೆ ಅಥವಾ ಭಗವಂತನ ಭಕ್ತರ ಸಂಪರ್ಕಕ್ಕೆ ಬಂದ್ರು ಅಂತಂದ್ರೆ ಆ ದುಃಖಕ್ಕೆ ಕಾರಣವಾದಂತಹ ಬಂಧಗಳು ಈ ಜೀವನಿಗೆ ಆಗಲಾರದು. ಮನಸ್ಸೇನ್ ಮಾಡತ್ತೆ, ಎಷ್ಟು ಬೇಕೋ ಅಷ್ಟೇ ಆ ಪರಮಾತ್ಮನಲ್ಲಿ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿಯನ್ನು ತೊರೆಯುವ ಹಾಗೆ ಮಾಡಿ ಭಗವಂತನಲ್ಲಿ ಅತಿಶಯವಾದ ಆಸಕ್ತಿಯು ಉಂಟಾಗುವ ಹಾಗೆ ಮಾಡುತ್ತೆ. ನಾವು ಎಷ್ಟೋ ಜನರನ್ನು ನೋಡಿರ್ತೇವೆ, ಅವರಿಗೆ ಬಲವಂತ ಮಾಡಿ ಹಾಕಿಸಿದ್ರು, ಸಾಕಪ್ಪ ನನಗೆ ಹೊಟ್ಟೆ ಇಷ್ಟೇ ತುಂಬತ್ತೆ ಸಾಕು,
ಇನ್ನಷ್ಟು ತಿನ್ನಿ, ಇಲ್ಲ ಇಷ್ಟು ತಿಂದ್ರು ಕೂಡ ಇದು ಸಾಕಾಯ್ತು, ಹೊಟ್ಟೆ ತುಂಬ್ತು ಅಂತ ಅತಿಶಯವಾಗಿ ತಿನ್ಲಿಕ್ಕೆ ನಮಗ್ ಆಗೋದಿಲ್ಲ. ಹೊಟ್ಟೆ ತುಂಬಿದ ಮೇಲೂ ಮತ್ತಷ್ಟು ಒತ್ತಾಯ ಮಾಡಿದ್ರೆ ತಿನ್ಲಿಕ್ಕೆ ಆಗೋದಿಲ್ಲ. ತಿಂದ್ರೆ ಅಜೀರ್ಣವಾಗಿ ಹೋಗಿಬಿಡತ್ತೆ. ಹಾಗೆ ಅತಿಯಾದ ವಿಷಯ ಪದಾರ್ಥಗಳ ಭೋಗವೂ ಕೂಡ ಮನಸ್ಸಿನ ಅಜೀರ್ಣತೆಗೆ ಕಾರಣವಾಗತ್ತೆ. ಒಂದು ದೈಹಿಕವಾದ ಅಜೀರ್ಣತೆ, ಇನ್ನೊಂದು ಮಾನಸಿಕವಾದ ಅಜೀರ್ಣತೆ. ಮನಸ್ಸಿಗೆ ಅದನ್ನ ತಡೆದುಕೊಳ್ಳಿಕ್ ಆಗೋದಿಲ್ಲ. ಅಥವಾ ಮನಸ್ಸು ಬೆಂಕಿ ಇದ್ದ ಹಾಗೆ, ಎಷ್ಟೆಷ್ಟು ವಿಷಯ ಪದಾರ್ಥಗಳ ಭೋಗದ ಬಯಕೆಯನ್ನ ಅದು ಪಡ್ತಾ ಇರತ್ತೋ ಅದಕ್ಕೆ ಬೇಕಾದ ಎಲ್ಲ ಭೋಗಗಳನ್ನು ಕೊಡ್ತಾ ಹೋದ್ವಿ ಅಂತಾದರೆ ಅದಕ್ಕೆ ತೃಪ್ತಿ ಆಗದೇನೆ ಮತ್ತಷ್ಟು ಬೇಕು, ಮಗದಷ್ಟು ಬೇಕು ಅಂತ ಆ ವಿಷಯಗಳಲ್ಲಿ ಮತ್ತಷ್ಟು ಆಸಕ್ತಿ ಹೆಚ್ಚಾಗತ್ತೆ. ಅಂತಹ ಅತಿಯಾದ ಆಸಕ್ತಿಯನ್ನ ದೂರ ಮಾಡಿ ಮನಸ್ಸಿನ ನಿಗ್ರಹವನ್ನ ತಂದುಕೊಟ್ಟು, ಮನಸ್ಸಿನ ನಿಗ್ರಹದ ಸಂಪಾದನೆಯ ನಂತರದಲ್ಲಿ ಭಗವಂತನ ಧ್ಯಾನದಲ್ಲಿ ಆಸಕ್ತಿಯನ್ನು ಕೊಟ್ಟು ನಮಗೆ ಈ ಸಂಸಾರದಿಂದ ಮುಕ್ತರನ್ನಾಗಿ ಮಾಡುವಂತಹ ದೊಡ್ಡ ಶಕ್ತಿ ನರಸಿಂಹದೇವರ ಮಂತ್ರಗಳಿಗಿದೆ. ಭಗವಂತನ ಭಕ್ತರ ಸಂಪರ್ಕದಿಂದಾಗಿ ಪರಮಾತ್ಮನ ದೊಡ್ಡ ದೊಡ್ಡ ನಡತೆಗಳು, ಗುಣಗಳು, ಅವನ ಚರಿತ್ರೆಗಳು ಇವುಗಳನ್ನು ನಿರಂತರವಾಗಿ ಕೇಳ್ತಾ ಇದ್ವು ಅಂತಾದರೆ ಮೊದಲಿಗೆ ಕಿವಿಯ ಮುಖಾಂತರವಾಗಿ ಹೋಗಿ ಇನ್ನೊಂದು ಕಿವಿಯಿಂದ ಬಂದ್ಬಿಡತ್ತೆ ಹೊರಗಡೆಯಲ್ಲಿ, ಬಹಳವಾಗಿ ಮನಸ್ಸಿನಲ್ಲಿ ನಿಲ್ಲೋದಿಲ್ಲ. ಆದ್ರೆ ಯಾವುದೇ ಒಂದು ಅಭ್ಯಾಸ ನಿರಂತರವಾಗಿದೆ ಅಂತಾದರೆ ಅದರ ಪ್ರಭಾವ ಮನಸ್ಸಿನಲ್ಲಿ ಗಾಢವಾಗಿ ಬೇರೂರುತ್ತೆ. ಅದರಂತೆ ಭಗವಂತನ ಪ್ರಿಯರಾದ ಭಕ್ತರ ಸಂಪರ್ಕದಿಂದಾಗಿ ಭಗವಂತನ ಕಥೆಗಳನ್ನು ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, ವರ್ಷಗಟ್ಲೆ ನಮ್ಮ ಬಾಲ್ಯದಿಂದ ಆರಂಭಿಸಿಕೊಂಡು ವಾರ್ಧಕ್ಯದವರೆಗೂ ಅಥವಾ ಯಾವಾಗಿನಿಂದ ಪ್ರಾರಂಭ ಮಾಡ್ತೇವೋ ಆವಾಗಿನಿಂದ ನಿರಂತರವಾಗಿ ಅದರ ಸಂಪರ್ಕದಲ್ಲಿ ಇದ್ದೆವು ಅಂತಾದರೆ ಭಗವಂತ ನಮ್ಮ ಹೃದಯದಲ್ಲಿ ಬಂದು ಗಟ್ಟಿಯಾಗಿ ನೆಲೆ ನಿಲ್ತಾನೆ. ನಮ್ಮ ಪಾಪಗಳನ್ನ ದೂರ ಮಾಡ್ತಾನೆ. ಅಂತಃಕರಣದಲ್ಲಿ ಪರಮಾತ್ಮನ ನೆಲೆಯಾಯಿತು ಅಂತಂದ್ರೆ ಮನಸ್ಸಿನಲ್ಲಿ ಬೇರೆ ಪದಾರ್ಥಗಳಿಗೆ ಅವಕಾಶ ಕೊಡೋದಿಲ್ಲ. ಹಾಗಾಗಿ ವಿಷಯ ಪದಾರ್ಥಗಳ ಆಸಕ್ತಿಯನ್ನು ದೂರ ಮಾಡಿ ಭಗವಂತನ ವಾಸಕ್ಕೆ ಒಪ್ಪ ಓರಣವನ್ನಾಗಿ ನಮ್ಮ ಮನಸ್ಸನ್ನ ತಯಾರಿ ಮಾಡುವಂತಹ ಸಜ್ಜನರ ಸಂಪರ್ಕವನ್ನ, ಸಜ್ಜನರ ಸಹವಾಸವನ್ನ ಯಾವ ಜ್ಞಾನಿ ತಾನೇ ಮಾಡಲಾರ. ಮಾಗಾರ ದಾರಾತ್ಮಜ ದೇಹ ಬಂಧುಷು ಸಂಗೋ ಯದಿ ಸ್ಯಾತ್ ಭಗವತ್ ಪ್ರಿಯೇಶುನಃ ಯಃ ಪ್ರಾಣವೃತ್ಯ ಪರಿತುಷ್ಟ ಆತ್ಮವಾನ್ ಸಿದ್ಧತ್ಯದೂರಾತ್ ನ ತಥೇಂದ್ರಿಯ ಪ್ರಿಯ. ಭಗವಂತನ ಪ್ರಿಯರ ಸಂಘ ನಮಗಾಯಿತು ಅಂತಾದರೆ ಆಗಾರ, ದಾರ, ಆತ್ಮಜ, ದೇಹ, ಬಂಧುಷು. ಆಗಾರ ಅಂದ್ರೆ ಮನೆ, ದಾರ ಅಂತಂದ್ರೆ ಮಡದಿ, ಆತ್ಮಜ ಅಂತಂದ್ರೆ ಮಕ್ಕಳು, ದೇಹ ಬಂಧುಷು ದೇಹದ ಸಂಬಂಧದಿಂದಾಗಿ ಬಂಧುಗಳಾದವರಲ್ಲಿ ಕೆಲವೊಂದಿಷ್ಟು ಜನ ಆತ್ಮ ಬಂಧುಗಳು ಅಂತ ನಾವು ಹೇಳೋದನ್ನ ಕೇಳಿರಬಹುದು. ಕೆಲವೊಂದಿಷ್ಟು ಜನ ದೇಹ ಬಂಧುಗಳು. ಈ ದೇಹ ನಮಗೆ ಸಿಕ್ಕಿರೋದ್ರಿಂದ ಅನೇಕರು ನಮಗೆ ಬಂಧುಗಳಾಗಿರುತ್ತಾರೆ. ಅಕ್ಕ, ಅಣ್ಣ, ತಮ್ಮ, ತಂದೆ, ತಾಯಿಗಳು, ದೊಡ್ಡಪ್ಪ, ಚಿಕ್ಕಪ್ಪ, ದೊಡ್ಡಮ್ಮ, ಚಿಕ್ಕಮ್ಮ, ಈ ರೀತಿಯಾಗಿ ಅನೇಕ ಸಂಬಂಧಗಳೆಲ್ಲವೂ ನಮಗಾದಂತಹದ್ದು ದೇಹದ ಸಂಬಂಧದಿಂದ. ಅಂತಹ ವ್ಯಕ್ತಿಗಳಲ್ಲಿ ಮಾಡಬೇಕಾದ ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸಬೇಕು. ಆದರೆ ಅವರಿಂದ ವಾಪಸ್ಸು ಯಾವ ಫಲಗಳನ್ನ ನಿರೀಕ್ಷೆ ಮಾಡಬಾರದು. ಹಾಗಿದ್ದುಕೊಂಡು ಸಂಗೋ ಯದಿ ಸ್ಯಾತ್ ಭಗವತ್ ಪ್ರಿಯೇಶುನಃ, ಭಗವತ್ ಪ್ರಿಯರಾದವರಲ್ಲಿ, ಆತ್ಮ ಬಂಧುಗಳಲ್ಲಿ, ಸೋಲ್ಮೇಟ್ಸ್ ಅಂತ ಕರೀತಾರೆ,
ಆತ್ಮಕ್ಕೆ ಸಂಬಂಧಪಟ್ಟಂತಹ ಜನರು, ಆತ್ಮನ ಉನ್ನತಿಗೆ ಅಂತ ಜೀವನ ಸಂಪರ್ಕಕ್ಕೆ ಬಂದಂತಹ ವ್ಯಕ್ತಿಗಳು ಅಂತ ಯಾರಿರ್ತಾರೋ, ಭಗವಂತನ ಭಕ್ತರು ಅಂತ ಯಾರಿರ್ತಾರೋ ಅಂತಹವರ ಸಂಪರ್ಕದಿಂದಾಗಿ ಅತಿಯಾದ ಆಸಕ್ತಿಯನ್ನ ಮನುಷ್ಯ ಕಳೆದುಕೊಳ್ತಾನೆ ಸಂಸಾರದಲ್ಲಿ. ಯಃ ಪ್ರಾಣ ವೃತ್ಯ ಪರಿತುಷ್ಟ ಆತ್ಮವಾನ್. ಜೀವನಕ್ಕೆ ಎಷ್ಟು ಸಂಪತ್ತು ಬೇಕೋ, ಎಷ್ಟು ನಮ್ಮ ಸಂಪತ್ತು ಈಗಾಗಲೇ ಹೊಂದಿದ್ದೇವೋ, ಎಷ್ಟು ಸಂಪತ್ತನ್ನು ನಾವಿವಾಗಲೇ ಹೊಂದಿದ್ದೇವೋ, ಎಷ್ಟು ಭೋಗಗಳನ್ನು ಅನುಭವಿಸ್ತಾ ಇದ್ದೇವೋ, ಭೋಗಿಸುವ ಎಲ್ಲ ಪದಾರ್ಥಗಳಲ್ಲಿ ತೃಪ್ತಿಯನ್ನ ಕಂಡು ಸಿದ್ಧತ್ಯ ದೂರಾತ್ ನ ತಥೇಂದ್ರಿಯ ಪ್ರಿಯ, ಅಂತಹ ವ್ಯಕ್ತಿಯು ಸುಖವಾಗಿ ಜೀವನವನ್ನು ನಡೆಸ್ತಾ ಇರ್ತಾನೆ. ನ ತಥೇಂದ್ರಿಯ ಪ್ರಿಯ, ಇಂದ್ರಿಯಗಳಿಗೆ ಯಾವುದರಿಂದ ಸುಖ ಸಿಗತ್ತೆ ಅಂತ ನೋಡಿ ಈ ರುಚಿಯಾದ ಪದಾರ್ಥಗಳನ್ನ ತಿಂದ್ರೆ ಬಾಯಿಗೆ ಸವಿ, ಈ ಮನೋಹರವಾದಂತಹ ಶಬ್ದಗಳನ್ನ ಕೇಳಿದರೆ ಕಿವಿಗೆ ಇಂಪು ಅಂತಂದುಕೊಂಡು ಅದರಲ್ಲಿ ರತನಾದ ಅಂತಾದರೆ ಅವನು ಆಡಲಾರ, ಮತ್ತೆ ಸಂಸಾರದ ಜಂಜಾಟಕ್ಕೆ ಬೀಳ್ತಾನೆ ಅಂತ ಹೇಳ್ತಾ ಇದ್ದಾರೆ. ನಾ ಈಗೇನು ಒಂದೊಂದು ಮಾತುಗಳನ್ನು ಹೇಳ್ತಾ ಇದ್ದೇನೋ ಈ ಎಲ್ಲ ಮಾತುಗಳಿಗೆ ಸಂವಾದಿಯಾದಂತಹ ಕಥೆಯನ್ನ ಮುಂದೆ ಹೇಳುವವರಿದ್ದಾರೆ. 11ನೇ ಸ್ಕಂದದಲ್ಲಿ ಶಬ್ದದಲ್ಲಿ ಬಹಳವಾಗಿ ಆಸಕ್ತಿಯನ್ನು ಹೊಂದಿದಂತಹ ಕೇಳಿಸ್ತಾ ಇಲ್ಲ. ಹೌದಾ? ಒಂದೇ ಗುರುಗಳೇ ಕೇಳಿಸ್ತಾ ಇಲ್ಲ. ಒಂದೇ ನಿಮಿಷ. ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇಲ್ಲ. ಹೇಳ್ತದೆ ಗುರುಗಳ ಹೇಳ್ತದೆ. ಹೇಳ್ತಾ ಇಲ್ಲ. ಇಲ್ಲಿ ಈ ರೀತಿಯಾಗಿ ವಿಷಯಾಸಕ್ತಿ ರೂಪವಾದಂತಹ ಬಂಧವನ್ನ ಆ ಭಗವಂತನ ಭಕ್ತರ ಸಂಪರ್ಕ ನಮಗೆ ದೂರ ಮಾಡುತ್ತೆ. ವಿಷಯ ಪದಾರ್ಥಗಳಲ್ಲಿ ಆಸಕ್ತಿಯನ್ನ ಉಂಟು ಮಾಡ್ತು ಅಂತಾದರೆ ಅದು ಹೇಗೆ ನಮಗೆ ಬಂಧಕವಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಜಿಂಕೆ ಇತ್ತು, ಅದನ್ನ ಭಾಗವತದಲ್ಲಿ ಮುಂದೆ ವಿಸ್ತಾರವಾಗಿ ನಿರೂಪಣೆ ಮಾಡ್ತಾರೆ. ಒಬ್ಬ ಅವಧೂತ ಗೀತೆ ಅಂತ ಈ ಭಾಗವತದಲ್ಲಿ ಬರುತ್ತೆ ಮುಂದೆ. ಆ ಅವಧೂತ ಗೀತೆಯಲ್ಲಿ ಹೇಳುವ ಒಂದು ಕಥೆ ಇದು. ಜಿಂಕೆಯನ್ನ ಹಿಡಿಬೇಕು ಅಂತ ಒಬ್ಬ ಬೆಸ್ತರವ ಅದಕ್ಕೆ ಬಲೆಯನ್ನು ಬೀಸ್ತಾನೆ. ಬಹಳ ಚತುರವಾದಂತಹ ಪ್ರಾಣಿ ಜಿಂಕೆ. ಅದನ್ನ ಹೋಗಿ ಬೆನ್ನಟ್ಟಿ ಈ ಬೇಟೆಗಾರರಿಗೆ ಅದನ್ನ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೆಸ್ತರವ ಏನ್ ಮಾಡ್ತಾನೆ, ಒಂದು ದೊಡ್ಡ ಬಲೆಯನ್ನ ಬೀಸ್ತಾನೆ. ಏನು ಬಲೆ? ಉತ್ತಮವಾದಂತಹ ಸಂಗೀತವನ್ನ ಅದಕ್ಕೆ ಕೇಳುವ ಹಾಗೆ ಮಾಡ್ತಾನೆ. ಅದರ ಕಿವಿಯಲ್ಲಿ ಇಂಪಾದಂತಹ ಶಬ್ದಗಳು ಕೇಳಬೇಕು. ಜಿಂಕೆಗೆ ಒಳ್ಳೆ ಶಬ್ದಗಳನ್ನು ಕೇಳಬೇಕು ಅನ್ನುವಂತಹ ಬಯಕೆ. ಯಾವ್ದಾದ್ರು ಇಂಪಾದ ಶಬ್ದ ಕೇಳ್ತು ಅಂತಂದ್ರೆ ಕಿವಿಯನ್ನ ಎತ್ತರಿಸಿಕೊಂಡು ಆ ಶಬ್ದ ಎಲ್ಲಿಂದ ಬರ್ತಾ ಇರುತ್ತೋ ಆ ದಿಕ್ಕಿನತ್ತ ಮುಖ ಮಾಡಿಕೊಂಡು ನಿಂತು ಬಿಡತ್ತೆ, ಮೈಯನ್ನು ಮರೆತು ಬಿಡತ್ತೆ. ಯಾರು ಬಂದು ಅದನ್ನ ಹಿಡ್ಕೊಂಡಾಗ್ಲೇ ಗೊತ್ತಾಗತ್ತೆ ಅಯ್ಯೋ ನಾನು ಬಲೆಯಲ್ಲಿ ಇದ್ದೇನೆ ಅಂತ. ಹಾಗೆ ಯಾವುದೋ ಒಬ್ಬ ವ್ಯಕ್ತಿ ವಿಷಯ ಪದಾರ್ಥಕ್ಕೆ ಅಥವಾ ಯಾವುದೋ ಒಂದು ಜಂಜಾಟಕ್ಕೆ ಒಳಗಾಗ್ಲಿಕ್ಕೆ ಬಹಳ ಕಷ್ಟಪಡ್ಬೇಕಾಗಿಲ್ಲ. ಪರಮಾತ್ಮ ಕಣ್ಣಿಗೋ ಕಿವಿಗೋ ನಮ್ಮ ಬಾಯಿಗೋ ರುಚಿಕಟ್ಟವಾದಂತಹ ಒಂದು ವಿಷಯಗಳನ್ನು ಕೊಟ್ಬಿಡ್ತಾನೆ. ನಮಗೆ ಈ ಸಂಸಾರವೇ ಸಾಕು, ಈ ಜಂಜಾಟ ಸಾಕು ಅಂತ ಅನ್ನಿಸಿಕೊಂಡು ಯಾವಾಗ ಸಾತ್ವಿಕವಾದ ಜೀವನವನ್ನು ನಡೆಸೋಣ ಅಂತ ಅಂದುಕೊಂಡಿರ್ತೇವೋ ಆ ಸಂದರ್ಭದಲ್ಲಿ ಯಾವುದೋ ಒಂದು ಪರೀಕ್ಷೆಗೋಸ್ಕರ ಅಂತ ಸಂದರ್ಭ ಬರುತ್ತೆ. ಆ ಪರೀಕ್ಷೆಯ ಸಂದರ್ಭದಲ್ಲಿ ನಾವು ಸೋತು ಹೋಗ್ಬಿಡ್ತೇವೆ. ಹಾಗಾಗಿ ನಮ್ಮ ಇಂದ್ರಿಯಗಳ ಹತೋಟಿಯನ್ನು ತಂದುಕೊಳ್ಳೋದು ಬಹಳ ಕಷ್ಟ ಇದೆ. ನಾವು ಸದ್ಗುಣಿಗಳಾಗಬೇಕು,
ನಾವು ಬಹಳಷ್ಟು ಸಾಧನೆಯನ್ನು ಮಾಡಬೇಕು ಅಂತ ಮನಸ್ಸಿನಲ್ಲಿ ಬಹಳ ನಮಗೆ ಬಯಕೆಗಳಿರತ್ತೆ, ನಮಗೆಲ್ಲರಿಗೂ ಇರತ್ತೆ. ಆ ಉತ್ತಮ ಗುಣಗಳನ್ನ ಗಳಿಸಿಕೊಳ್ಳೋದು ಹೇಗೆ? ನಾವು ಸುಮ್ಮನೆ ಉತ್ತಮ ಗುಣಗಳು ಬರಬೇಕು ಅಂತಂದು ಹೇಳಿದ್ರೆ ಯಾವುದೋ ಒಂದು ಅಂಗಡಿಯಲ್ಲಿ ಆ ಪದಾರ್ಥಗಳು ಸಿಕ್ಕಂತೆ ತಂದು ನಮ್ಮಲ್ಲಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವುಗಳು ನಮ್ಮಲ್ಲಿ ಬರುವ ಹಾಗೆ ಮಾಡಿಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಲಿಕ್ಕಿಲ್ಲ, ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ಬೇಕು ಅಂತಂತಾರೆ. ಯಾಕೆ? ಭಕ್ತಿ ಅಂತಂದ್ರೆ ಭಗವಂತನನ್ನು ತಿಳಿದುಕೊಂಡು ಭಗವಂತನನ್ನ ಉಪಾಸನೆ ಮಾಡೋದು. ಒಂದು ವಾಕ್ಯ ಬರುತ್ತೆ, ಯಂ ಯಥಾ ಯಥಾ ಉಪಾಸತೆ ತಥೈವ ಭವತಿ. ತಂ ಯಥಾ ಯಥಾ ಉಪಾಸತೆ ತಥೈವ ಭವತಿ. ಭಗವಂತನನ್ನ ಯಾವ ರೀತಿಯಾಗಿ ಚಿಂತಿಸ್ತೇವೋ, ಭಗವಂತನಲ್ಲಿ ಯಾವ ಗುಣಗಳಿದೆ ಅಂತ ನಾವು ವಿಚಾರ ಮಾಡ್ತೇವೋ ಆ ಗುಣಗಳೇ ನಮ್ಮಲ್ಲಿ ನೆಲೆಸ್ತವೆ. ಬರೀ ಭಗವಂತನಲ್ಲ, ನೀವು ಯಾವ ವ್ಯಕ್ತಿಯನ್ನ ಯಾವ ರೀತಿಯಾಗಿದ್ದಾರೆ ಅಂತ ನೀವು ಚಿಂತನೆ ಮಾಡ್ತೀರೋ ಆ ವ್ಯಕ್ತಿಗಳಿಂದ ಏನ್ ಕೆಲಸ ಆದ್ರೂ ನಮಗೆ ಇವರಿಂದ ಒಳ್ಳೆಯವರು ಅಂತ ತೀರ್ಮಾನ ಮಾಡಿದ್ವು ಅಂತಂದ್ರೆ ಅವರಿಂದ ಆಗಿದ್ದೆಲ್ಲವೂ ಕೂಡ ಒಳ್ಳೆಯದ್ದು ಅನ್ನೋ ಭಾವನೆಯೇ ಬರುತ್ತೆ. ಯಾವುದೋ ಒಬ್ಬ ವ್ಯಕ್ತಿಗಳನ್ನ ಕೆಟ್ಟವರು ಅಂತ ನಾವು ತೀರ್ಮಾನ ಮಾಡಿಕೊಂಡ್ ಬಿಟ್ವಿ ಅಂತಂದ್ರೆ ಅವ್ರು ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರು ಅದರ ಪರಿಣಾಮ ಒಳ್ಳೇದು ಅಂತ ನಮಗ್ ಅನಿಸೋದೇ ಇಲ್ಲ, ಕೆಟ್ಟದು ಅಂತಾನೆ ಅನಿಸುತ್ತೆ. ಯಾಕೆ ಅಂತಂದ್ರೆ ನಮ್ಮ ಮನಸ್ಸು ಇದು ಒಳ್ಳೇದು ಕೆಟ್ಟದ್ದು ಅಂತ ತೀರ್ಮಾನ ಮಾಡೋದು. ಆ ವ್ಯಕ್ತಿ ಒಳ್ಳೆಯವನ ಅಂತ ನಮ್ಮ ಮನಸ್ಸಿನಲ್ಲಿ ಭಾವನೆ ಬೇರೆಯವ್ರು ಇದ್ರೆ ಅವ್ನು ಮಾಡಿದ್ದೆಲ್ಲವೂ ಒಳ್ಳೆಯದಾಗಿ ಕಾಣುತ್ತೆ. ಮನೆಯನ್ನು ಗಲೀಜು ಮಾಡಿದ್ದು ಅಥವಾ ಮನೆಯ ಮುಂದೆ ಕಸ ಹಾಕಿದ್ದು ಬೇರೆಯವರು ಅಂತ ಆದ್ರೆ ನಮಗೆ ಸಿಟ್ಟು ಬರುತ್ತೆ. ಅದೇ ಮನೆಯ ಮಕ್ಕಳು ಮಾಡಿದ್ದಾರೆ ಅಂತಂದು ಹೇಳಿದ್ರೆ ಅಷ್ಟು ಸಿಟ್ಟು ಬರೋದಿಲ್ಲ, ಸಂತೋಷವಾಗತ್ತೆ. ಅಯ್ಯೋ ನನ್ ಮಗ ಎಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅಂತ. ಹಾಗಾದ್ರೆ ಕ್ರಿಯೆಯು ಒಂದೇ ಆದ್ರೂ ಕೂಡ ಅದರ ಪ್ರತಿಕ್ರಿಯೆಗಳು ಎರಡು, ಮನಸ್ಸಿನಲ್ಲಿ ಎರಡು ಭಾವನೆಗಳು ಬರುತ್ತೆ. ಯಾಕೆ ಅಂತಂದ್ರೆ ಯಾವ ವ್ಯಕ್ತಿಗಳನ್ನು ನಾವು ಹೇಗೆ ಚಿಂತನೆ ಮಾಡ್ತಾ ಇರ್ತೇವೋ, ಇವನು ನಮ್ಮವನು ಅನ್ನೋ ಭಾವನೆ ಬಂತು ಅಂತಂದ್ರೆ, ಇವರು ನಮ್ಮವರು ಅನ್ನೋ ಭಾವನೆ ಬಂತು ಅಂತಂದ್ರೆ ಅವ್ರು ಮಾಡಿದ್ದೆಲ್ಲವೂ ಕೂಡ ಒಳ್ಳೆಯದ್ದು ಅಂತ ಅನ್ಸತ್ತೆ. ಇವರು ಪರರವರು ಅನ್ನುವ ಚಿಂತನೆ ನಮ್ಮ ಮನಸ್ಸಿನಲ್ಲಿ ಬಂತು ಅಂತಂದ್ರೆ ಅವ್ರು ಮಾಡಿದ್ದು ಎಲ್ಲದರಲ್ಲೂ ಕೂಡ ಒಂದಲ್ಲ ಒಂದು ತರದ ಹುಳುಕನ್ನ ತೆಗೆಯಬಹುದು. ನಾವು ಯಾವಾಗ ಕೆಟ್ಟ ವಿಷಯಗಳಲ್ಲಿಯೇನೆ ನಮ್ಮ ಮನಸ್ಸನ್ನ ಹರಿಯ ಬಿಡ್ತೇವೋ, ಆ ವಿಷಯ ಪದಾರ್ಥಗಳ ಕಡೆಯಲ್ಲಿಯೇ ನಮ್ಮ ಮನಸ್ಸನ್ನ ಹರಿಯುವ ಹಾಗೆ ಮಾಡ್ತೇವೋ, ಆವಾಗ ಅಂಥ ಮನುಷ್ಯನಿಗೆ ದೊಡ್ಡ ಗುಣಗಳು ಬರ್ಲಿಕ್ಕೆ ಹೇಗೆ ತಾನೇ ಸಾಧ್ಯ? ಹರಿಯ ಭಕ್ತಿ ಬೇಕಾಗಿಲ್ಲ, ಅಥವಾ ಭಗವಂತನಲ್ಲಿ ಭಕ್ತಿ ಇಲ್ಲ, ಮಾಡುವ ಯಾವುದೇ ಒಂದು ಕೆಲಸದಲ್ಲಿ ನಿಷ್ಠೆ ಇಲ್ಲ ಅಂತಾದರೆ ಅಂತಹ ವ್ಯಕ್ತಿಗಳಿಗೆ ಅಂತಹ ದೊಡ್ಡ ಗುಣಗಳು ಬರ್ಲಿಕ್ಕೆ ಹೇಗೆ ತಾನೇ ಸಾಧ್ಯ? ಯಾವಾಗ ದೊಡ್ಡ ಗುಣಗಳು ಆ ಮನುಷ್ಯನಲ್ಲಿ ಬರಲಾರವೋ ದೇವತೆಗಳ ಅನುಗ್ರಹವಾಗಲಿಕ್ಕೆ ಹೇಗೆ ಸಾಧ್ಯ? ನಮ್ಮಲ್ಲಿ ದೊಡ್ಡ ಗುಣಗಳು ಬಂದು ಯಾವ್ದಾದ್ರೂ ಸತ್ಕರ್ಮಾಚರಣೆಯನ್ನು ಮಾಡಿದೆವು ಅಂತಾದ್ರೆ 4 ಜನರಿಗೆ ಉಪಕಾರವಾಗುವಂತಹ ಕೆಲಸವನ್ನು ಮಾಡಿದ್ದಾನೆ ಅಂತ ಅಂದುಕೊಂಡು ದೇವರು ಸಂತುಷ್ಟರಾಗ್ತಾರೆ, ಅವನಿಗೆ ಯಾವುದೋ ಒಂದು ಫಲವನ್ನು ಕರುಣಿಸ್ತಾರೆ. ಆದ್ರೆ ನಮ್ಮಿಂದ ಯಾವ ಒಳ್ಳೆಯ ಕೆಲಸಗಳು ಆಗಿಲ್ಲ, ಒಳ್ಳೆಯ ದೊಡ್ಡ ಗುಣಗಳು ಇಲ್ಲ ಅಂತ ಆದ್ರೆ ಯಾವ ಜನರ ನಾವು ಪ್ರಶಂಸೆಗೆ ಪಾತ್ರರಾಗ್ತೇವೆ? ಸಂಸ್ಕೃತದಲ್ಲಿ ಒಂದು ಮಾತಿದೆ, ಜನಾನುರಾಗ ಪ್ರಭವಾಹಿ ಸಂಪದಃ. ನಮಗೆ ಸಂಪತ್ತುಗಳು ಬರಬೇಕು ಅಂತಂದ್ರೆ ಜನರ ಪ್ರೀತಿ ವಿಶ್ವಾಸಗಳು ಇರಬೇಕು. ಜನರ ಪ್ರೀತಿ ವಿಶ್ವಾಸಗಳು ಎಷ್ಟೆಷ್ಟು ಹೆಚ್ಚಿಗೆ ಆಗತ್ತೋ ಅಷ್ಟಷ್ಟು ನಮ್ಮಲ್ಲಿ ಸಂಪತ್ತುಗಳು, ಸಂಪತ್ತು ಅಂದ್ರೆ ಬರೀ ಭೌತಿಕವಾದ ಸಂಪತ್ತಲ್ಲ, ಸಂಪತ್ತುಗಳು ಅಭಿವೃದ್ಧಿ ಆಗತ್ತೆ. ಜನರ ಅನುರಾಗ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು? ಜನರ ಅನುರಾಗ ಬಂತು ಅಂತಂದ್ರೆ ಸಂಪತ್ತುಗಳು ಬರತ್ತೆ. ಜನರ ಪ್ರೀತಿ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು? ಗುಣಗಳನ್ನ ಬೆಳೆಸಿಕೊಳ್ಬೇಕು. ಗುಣಗಳು ಯಾವ ವ್ಯಕ್ತಿಯಲ್ಲಿ ಇರತ್ತೋ ಅಂತಹ ವ್ಯಕ್ತಿಯ ಬಳಿಯಲ್ಲಿ ಮಕರಂದವನ್ನ ಅರಿಸುವಂತಹ ದುಂಬಿಗಳು ಮುತ್ತುವಂತೆ, ಸದ್ಗುಣಗಳನ್ನ ಹೊಂದಿದಂತಹ ವ್ಯಕ್ತಿಯ ಬಳಿಯಲ್ಲಿ ಅನೇಕ ಜನರು ಧಾವಿಸಿ ಬರ್ತಾರೆ. ಹಾಗಾಗಿ ಸದ್ಗುಣಗಳನ್ನ ಆದಷ್ಟು ಅಳವಡಿಸಿಕೊಳ್ಳಬೇಕು. ಆ ಗುಣಗಳುಳ್ಳಂತಹ ವ್ಯಕ್ತಿಯಲ್ಲಿ ಈ ಸಜ್ಜನರ ಸಂಪರ್ಕವಾಗತ್ತೆ. ಸಜ್ಜನರ ಸಂಪರ್ಕವಾದಾಗ ಅದರಿಂದಾಗಿ ಮತ್ತಷ್ಟು ಸಂಪತ್ತುಗಳು ಜೀವನದಲ್ಲಿ ಬರುತ್ತೆ. ಹಾಗೆ
ಜನರ ಅನುರಾಗ ನಮ್ಮಲ್ಲಿ ಬರಬೇಕು ಅಂತಂದ್ರೆ ಹೇಗೆ ಸದ್ಗುಣಗಳನ್ನ ಅಳವಡಿಸಿಕೊಳ್ಬೇಕೋ, ದೇವತೆಗಳ ಅನುಗ್ರಹವಾಗ್ಬೇಕು ಅಂತಂದ್ರು ಒಂದು 4 ಒಳ್ಳೆ ಗುಣಗಳನ್ನ ಅಳವಡಿಸಿಕೊಳ್ಬೇಕು. ಪರೋಪಕಾರ ಬುದ್ಧಿ, ಇರುವಂತಹದ್ರಲ್ಲಿ ತೃಪ್ತಿ ಪಡುವಂತಹ ಬುದ್ಧಿ, ನಮ್ಮ ಕೈಲಿಂದ ಆದಂತಹ ಸಹಾಯವನ್ನು 4 ಜನರಿಗೆ ಮಾಡುವಂತಹ ಬುದ್ಧಿ, ಬಂದಂತಹ ವ್ಯಕ್ತಿಗಳ ಜೊತೆಯಲ್ಲಿ ಚೆನ್ನಾಗಿ ಮಾತನಾಡುವಂತಹದ್ದು, 4 ಜನರನ್ನ ಚೆನ್ನಾಗಿ ಉಪಚಾರ ಮಾಡುವಂತಹದ್ದು, ಈ ಬುದ್ಧಿ ಬಂತು ಅಂತಂದ್ರೆ ಇಂತಹ ಗುಣಗಳು ದೇವತೆಗಳಿಗೆ ಪ್ರೀತಿ ಆಗತ್ತೆ, ಆ ದೇವತೆಗಳ ಅನುಗ್ರಹಕ್ಕೂ ಕಾರಣವಾಗತ್ತೆ. ಇದು ಲೌಕಿಕ ವಿಷಯದಲ್ಲಿ ಮಾಡಿದರೆ ಲೌಕಿಕ ಜನರ ಪ್ರೀತಿಗೆ ಪಾತ್ರರಾಗ್ತೇವೆ. ಭಗವದ್ ವಿಷಯದಲ್ಲಿ ಮಾಡಿದೆವು ಅಂತಂದ್ರೆ ದೇವತೆಗಳ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ. ನಮಗೆ ಮೀನು ಚೆನ್ನಾಗಿ ನೀರಿನಲ್ಲಿ ಆಟವಾಡ್ತಾ ಇರೋದು ಕಾಣಿಸತ್ತೆ. ಮೀನ್ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಅದರ ಕಡೆಯಲ್ಲಿ ಬಹಳ ಸಂತೋಷದಿಂದ ನೋಡ್ತೇವೆ. ಮೀನಿನ ಆಟಗಳನ್ನು ನೋಡಿ ಬಹಳ ಸಂತೋಷ ಪಡ್ತೇವೆ. ಮತ್ತೆ ಮತ್ತೆ ನೋಡ್ಬೇಕು ಅಂತ ಅನ್ನಿಸತ್ತೆ. ಆ ಮೀನಿನ ಆಟಕ್ಕೆ ಕಾರಣವಾದಂತಹದ್ದು ಆ ನೀರು. ಆ ನೀರಿನ ಕಡೆಗೆ ನಮಗ್ ಗಮನವೇ ಇಲ್ಲ. ನಮಗೆ ಭೋಜನದಲ್ಲಿ ಕಾಣುವಂತಹದ್ದು ಮಸಾಲೆ ಪದಾರ್ಥಗಳು, ಅನ್ನ, ಬೇಳೆ ಇವೆಲ್ಲವೂ ಕೂಡ ಕಾಣುತ್ತೆ. ಕಾಣದೇ ಇರೋ ಪದಾರ್ಥ ಉಪ್ಪು. ನಮಗೆ ಎಲ್ಲ ಪದಾರ್ಥಗಳಿದ್ದು ಉಪ್ಪು ಕಾಣಿಸೋದಿಲ್ಲ. ಆದ್ರೆ ಉಪ್ಪಿಲ್ಲ ಅಂತಂದ್ರೆ ಊಟ ನೀರಸವಾಗಿ ಹೋಗುತ್ತೆ. ಎಲ್ಲವೂ ಇದೆ, ಉಪ್ಪು ಒಂದು ಹಾಕಿಲ್ಲ. ಎಲ್ಲವೂ ಇದ್ರೂ ಭೋಜನದಲ್ಲಿ ರುಚಿ ಕೆಟ್ಟು ಹೋಗತ್ತೆ. ಇದ್ದದ್ದು ಕಾಣಿಸೋದಿಲ್ಲ, ಆದ್ರೆ ಅದರ ಇರದೇ ಇರುವಿಕೆ ನಮ್ಮೆಲ್ಲರ ಅನುಭವಕ್ಕೆ ಬರುತ್ತೆ. ಆ ಊಟದ ಸ್ವಾದವನ್ನೇ ಕೆಡಿಸಿ ಬಿಡತ್ತೆ. ಮೀನಿನ ಆಟ ನಮಗೆಲ್ಲ ಚೆನ್ನಾಗಿ ಕಾಣಿಸತ್ತೆ, ಆದರೆ ಆ ಮೀನಿಗೆ ಪೋಷಕವಾದಂತಹದ್ದು ನೀರು. ಯಾವುದೋ ಒಂದು ಮೀನಿಗೋ ಹಾಗಲ್ಲ. ಯಾವ ಯಾವ ಮೀನುಗಳು ಅಂತಿವೆಯೋ, ಮೀನಿನ ಪ್ರಭೇದದ ಎಷ್ಟೆಷ್ಟು ಜೀವಗಳು ಅಂತಿವೆಯೋ ಅವು ಎಲ್ಲದಕ್ಕೂ ಕೂಡ ಜೀವನದಲ್ಲಿ ಒಂದಲ್ಲ ಒಂದು ಕಾಲದಲ್ಲಿ ನೀರಿನ ಆಶ್ರಯ ಬೇಕೇ ಬೇಕು. ಎಲ್ಲ ಹಂತದಲ್ಲೂ ನೀರಿನ ಆಶ್ರಯ ಮೀನಿಗೆ ಬೇಕೇ ಬೇಕು. ನಮಗೆ ಮೀನಿನ ಕಡೆಗೆ ಗಮನವಿದೆ, ನೀರಿನ ಕಡೆಗೆ ಗಮನ ಇಲ್ಲ. ಹಾಗೆ ಶರೀರವನ್ನು ಧರಿಸಿಕೊಂಡು ಭೂಮಿಯಲ್ಲಿ ಬಂದು ಎಷ್ಟೆಲ್ಲ ಹಾರಾಟ ಮಾಡ್ತಾ ಇದ್ದೇವೋ, ಎಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೇವೋ, ನಮ್ಮ ಪ್ರತಿಯೊಂದು ಕ್ರಿಯೆಗಳಿಗೂ ಕೂಡ, ನಮ್ಮ ಪ್ರತಿಯೊಂದು ಪ್ರವೃತ್ತಿಗಳಿಗೆ, ನಿವೃತ್ತಿಗಳಿಗೆ, ನಮ್ಮ ಭೋಗಗಳಿಗೆ ಎಲ್ಲದಕ್ಕೂ ಕಾರಣವಾದಂತಹದ್ದು ಮೀನು. ಏನೇನು ಕೆಲಸ ಮಾಡತ್ತೋ ಎಲ್ಲ ಕೆಲಸ ಮಾಡ್ಲಿಕ್ಕೂ ನೀರು ಬೇಕು. ಹಾಗೆ ನಮ್ಮ ಎಲ್ಲ ಕರ್ಮಗಳಿಗೂ ಮುಖ್ಯ ಪೋಷಕನಾದವನು ಪರಮಾತ್ಮ. ನೀರನ್ನು ಬಿಟ್ಟು ಮೀನು ಹೊರಗಡೆ ಬಂತು ಅಂತಾದರೆ ಆ ಮೀನಿನ ಅಂತ್ಯಕಾಲ ಬಂತು ಅಂತ ಅರ್ಥ. ಹಾಗೆಯೇ ನಾವು ಪರಮಾತ್ಮನನ್ನು ಬಿಟ್ಟು ಈ ಸಂಸಾರ ವಿಷಯದಲ್ಲಿ ಬಹಳಷ್ಟು ಆಸಕ್ತರಾದೆವು ಅಂತಾದ್ರೆ, ಇದರಲ್ಲಿ ಆಸಕ್ತರಾಗಬೇಕು, ಪರಮಾತ್ಮನನ್ನು ಮರಿಬಾರ್ದು ಅನ್ನೋದ್ರಲ್ಲಿ ತಾತ್ಪರ್ಯವಷ್ಟೇ. ನೀವು ಮೀನು ನೀರಿನಲ್ಲಿ ಇದ್ದುಕೊಂಡು ಎಷ್ಟೇ ಚೆಲ್ಲಾಟವಾಡ್ಲಿ ಏನು ವ್ಯತ್ಯಾಸವಾಗೋದಿಲ್ಲ, ಆರಾಮಾಗಿರತ್ತೆ. ಹಾಗೆಯೇ ಪರಮಾತ್ಮನ ಜೊತೆಗೆ ಈ ಸಂಸಾರ ಸಾಗರದಲ್ಲಿ ಎಷ್ಟು ಬೇಕಾದ್ರೂ ಈಜಾಡಿ ಏನು ತೊಂದರೆ ಇಲ್ಲ. ಯಾಕೆಂದ್ರೆ ದಡ ಸೇರಿಸುವಂತಹ ದೊಡ್ಡ ಹಡಗು ಪರಮಾತ್ಮನಿದ್ದಾನೆ. ಬರೀ ಆ ಪರಮಾತ್ಮನನ್ನ ಮರೆತು ಈ ಸಂಸಾರದಲ್ಲಿ ಮುಳುಗಿದೆವು ಅಂತಾದರೆ ಆವಾಗ ನಮಗೆಲ್ಲ ವಯಸ್ಸಾಗತ್ತೆ, ನಮಗೂ ವಯಸ್ಸಾಗತ್ತೆ, ಪ್ರಾಣಿಗಳಿಗೂ ವಯಸ್ಸಾಗತ್ತೆ. ಪ್ರಾಣಿಗಳಿಗೂ ನಮಗೂ ಯಾವ ವಿಧವಾದಂತಹ ವ್ಯತ್ಯಾಸವೂ ಕಾಣಿಸಲಾರದು. ಇಂತಹ ಹಿರಿತನ ತಗೊಂಡು ಏನ್ ಮಾಡ್ಬೇಕು? ಒಂದಿಷ್ಟು ಕಾಲವಾಯಿತು ಅಂತಂದ್ರೆ ಪ್ರಾಣಿಗಳಿಗೂ ವಯಸ್ಸಾಗತ್ತೆ, ಎಲ್ಲರ ಕೂದಲು ಕೂಡ ನೆರೆಯತ್ತೆ, ಮರಗಳು ಕೂಡ ಮುಪ್ಪಾಗತ್ತೆ. ಮರಗಳಿಗೂ ನಮಗಳಿಗೂ ಪ್ರಾಣಿಗಳಿಗೂ ನಮಗೂ ಬರೀ ಹಿರಿತನ ವಯಸ್ಸಿನಿಂದ ಆದರೆ ಅದರಿಂದ ಆದಂತಹ ಉಪಯೋಗವೇನು? ಆ ಪರಮಾತ್ಮನನ್ನು ಮರೆತು ಈ ಸಂಸಾರದಲ್ಲಿ ಇರುವಂತಹ ನಮಗೆ
ಅದು ಪೂಜ್ಯತ್ವವನ್ನು ತಂದು ಕೊಡಲಾರದು. ಅದರಿಂದಾಗಿ ಈ ಯಾವುದೇ ವಿಷಯ ಪದಾರ್ಥಗಳನ್ನ ಭೋಗಿಸುವ ಸಂದರ್ಭದಲ್ಲೂ ಎಲ್ಲವನ್ನ ಅನುಭವಿಸದೇನೆ ಇರ್ಲಿಕ್ಕಂತರೂ ಸಾಧ್ಯ ಇಲ್ಲ. ನಾವೇನು ಸನ್ಯಾಸಿಗಳಂತೆ ವಿರಕ್ತರಾದ ಜೀವನ ಅಷ್ಟು ವಿರಕ್ತಿಯನ್ನು ಪಡೆದವರಲ್ಲ. ಆದರೆ ಸ್ವಲ್ಪವಾದರೂ ಈ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಬೇಕು. ಯಾವ ರೀತಿಯಾಗಿ ಈ ಸಂಸಾರದಲ್ಲಿ ಇದ್ದೆವು ಅಂತಾದರೆ ಕಟ್ಟಿಗೆ ಒಳಗಾಗ್ತೇವೆ. ಯಾವ ರೀತಿಯಾದಂತಹ ಜೀವನ ಪದ್ಧತಿಗಳು ಕಟ್ಟಿನಿಂದ ಮುಕ್ತಿಗೆ ಕಾರಣವಾಗುತ್ತೆ. ಮುಕ್ತಿಗೆ ಕಾರಣವಾಗ್ಲಿ, ಲೌಕಿಕವಾಗಿಯೇ ಅತಿಯಾಗಿ ಯಾವ ವಿಷಯಗಳನ್ನ ಹಚ್ಚಿಕೊಂಡ್ವಿ ಅಂತ ಆದ್ರೆ ಅದರಿಂದ ಮುಂದೆ ಬಹಳ ದುಃಖವನ್ನ ಅನುಭವಿಸಬೇಕಾಗತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆ ವಿಷಯದ ಬಗೆಗಿನ ಹಂಚಿಕೆಯನ್ನು ಮಾಡಿಕೊಂಡು ಅದರ ಆಸಕ್ತಿಯನ್ನು ಬೆಳೆಸಿಕೊಂಡು, ಇಲ್ಲದೆ ಇದ್ದಾಗ ಇಲ್ಲ ಅಂದ್ರೆ ಇಲ್ಲ ಅಂತ ಯಾರು ತೃಪ್ತರಾಗಿರ್ತಾರೋ ಅಂತಹ ವ್ಯಕ್ತಿಗಳು ಮಾತ್ರ ಜೀವನದಲ್ಲಿ ಸುಖವಾಗಿರ್ಲಿಕ್ಕೆ ಸಾಧ್ಯ. ಅಂತಹ ಆ ದುಃಖದ ಭಯವನ್ನ, ಈ ಸಂಸಾರದ ಭಯವನ್ನ ಹೋಗಲಾಡಿಸ್ಬೇಕು ಅಂತಂದ್ರೆ ನರಸಿಂಹದೇವರ ವಿಶೇಷವಾದ ಪ್ರಾರ್ಥನೆ ಬೇಕು. ನರಸಿಂಹದೇವರ ಪ್ರಾರ್ಥನೆಯಿಂದಾಗಿ ಈ ಸಂಸಾರ ಚಕ್ರಕ್ಕೆ, ಜನನ ಮರಣ ರೂಪವಾದಂತಹ ಈ ಸಂಸಾರ ಚಕ್ರಕ್ಕೆ ಕಾರಣವಾದಂತಹ ಆ ಭಯವನ್ನ ನರಸಿಂಹದೇವರು ಓಡಿಸಿ ಬಿಡ್ತಾರೆ, ಓಡಿಸಿ ನಮ್ಮ ದುಃಖಗಳನ್ನ ಪರಿಹಾರ ಮಾಡ್ತಾರೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಆ ಖಂಡದಲ್ಲಿ, ಕೇತುಮಾಲ ಖಂಡದಲ್ಲಿ ನರಸಿಂಹದೇವರ ವಿಷಯವಾಗಿ ಪ್ರಹ್ಲಾದರಾಜರು ಮಾತನಾಡಿದಂತಹ ಸ್ತೋತ್ರಗಳು, ಭಕ್ತರಿಗೆ ಕೊಟ್ಟಂತಹ ಉಪದೇಶಗಳು, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯತ್ಸಂಗ ಲಬ್ಧಂ ನಿಜವೀರ್ಯ ವೈಭವಂ ತೀರ್ಥಂ ಮುಹುಃ ಸಂಸ್ಪೃಶತಾಂ ಹಿ ಮಾನಸಂ ಹರತ್ಯಜೋಂತ ಶ್ರುತಿಭಿರ್ಗತೋಂ ಹಃ ಕೋ ವೈ ನ ಸೇವೇತ ಮುಕುಂದ ವಿಕ್ರಮಂ. ಯಾವ ಪರಾಕ್ರಮಗಳನ್ನು ಮತ್ತೆ ಮತ್ತೆ ಕೇಳುವಂತಹ ಅವಕಾಶ ಸಿಗತ್ತೋ, ಸತ್ತೀರ್ಥಗಳ ಸಂದರ್ಶನ ಇವ ಮಹಾ ಸಂಪರ್ಕದಿಂದ ಆಗತ್ತೋ. ಕೇಳಿಸ್ತಾ ಇಲ್ಲ ಗುರು. ಕಟ್ ಆಗ್ತಾ ಇದೆ, ಕೇಳಿಸ್ತಾ ಇದೆ. ಕೇಳಿಸ್ತಾ ಇಲ್ಲ ಗುರುಗಳೇ. ಹಾ, ಈಗ ಕೇಳಿಸ್ತಾ ಇದೆಯಾ? ಹಾ, ಈಗ ಕೇಳಿಸ್ತಾ ಇದೆ. ಆ ಸಂಸಾರದಲ್ಲಿ ಇಂತಹ ಭಗವಂತನ ಭಕ್ತರ ಸಹವಾಸದಿಂದ ಸಿಗುವಂತಹ ಭಗವಂತನ ಕಥೆಗಳು ನಮ್ಮ ದುಃಖಗಳನ್ನ ಆದಷ್ಟು ಮಟ್ಟಿಗೆ ಕಡಿಮೆ ಮಾಡುತ್ತೆ. ಯಸ್ಯಾಸ್ತಿ ಭಕ್ತಿರ್ ಭಗವತ್ಯಕಿಂಚನ ಸರ್ವೈರ್ ಗುಣೈಸ್ತತ್ರ ಸಮಾಸತೆ ಸುರಾಹ ಹರಾವ ಭಕ್ತಸ್ಯ ಕುತೋ ಮಹದ್ಗುಣಾಹ ಮನೋರಥೇ ನಾಸತಿ ಧಾವತೋ ಬಹಿಃ. ಎಲ್ಲಿ ಭಗವಂತನಲ್ಲಿ ನಿಷ್ಕಲ್ಮಶವಾದಂತಹ ಪರಿಶುದ್ಧವಾದಂತಹ ಭಕ್ತಿ ಇರುತ್ತೋ ಅಂತಹ ವ್ಯಕ್ತಿಯಲ್ಲಿ, ಅಂತಹ ವ್ಯಕ್ತಿಗಳ ಅಂತಃಕರಣದಲ್ಲಿ ದೇವತೆಗಳು ಪರಮಾತ್ಮ ನಿರಂತರವಾಗಿ ವಾಸ ಮಾಡ್ತಾ ಇರ್ತಾರೆ. ನಮಗಿಂತ ಹಿರಿಯದಾದಂತಹ ಶಕ್ತಿಯಲ್ಲಿ ಯಾವ ವ್ಯಕ್ತಿಗೆ ಭಕ್ತಿ ಇಲ್ವೋ ಅಂತಹ ವ್ಯಕ್ತಿಗಳಲ್ಲಿ ದೇವತೆಗಳ ಸನ್ನಿಧಾನವಾಗ್ಲಿ, ಯಾವ ಮನುಷ್ಯರಾಗ್ಲಿ ಅಂತಹ ವ್ಯಕ್ತಿಗಳು ಸಂತೋಷವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ದೇವತೆಗಳ ಸನ್ನಿಧಾನ ಅಲ್ಲಿ ಕಡಿಮೆ ಇರುತ್ತೆ. ಹರಿರ್ಹಿ ಸಾಕ್ಷಾತ್ ಭಗವಾನ್ ಶರೀರಿಣಾಂ ಆತ್ಮ ಚಷಾಣಾಮಿವ ತೋಯಮೀಪ್ಸಿತಃ ಹಿತ್ವಾ ಮಹಾಂತಂ ಯದಿ ಸಜ್ಜತೆ ಗೃಹೇ ತದಾ ಮಹತ್ವಂ ವಯಸಾ ದಂಪತೀನಾಂ. ಈ ಶರೀರಕ್ಕೆಲ್ಲ ಪೋಷಕನಾದವನು, ನಮ್ಮೆಲ್ಲರಿಗೆ ಪ್ರೇರಕನಾದವನು ಪರಮಾತ್ಮ ಅಂತ ತಿಳಿದುಕೊಂಡು ಜೀವನವನ್ನು ನಡೆಸಿದರೆ, ಮೀನಿನಲ್ಲಿ ನೀರು ಹೇಗೋ, ಮೀನಿನ ಬದುಕಿಗೆ ನೀರು ಹೇಗೆ ಅತ್ಯವಶ್ಯಕವೋ ಹಾಗೆ ನಮ್ಮೆಲ್ಲರ ಜೀವನಕ್ಕೆ ಭಗವಂತ ಅತ್ಯವಶ್ಯಕವಾದಂತಹ ವ್ಯಕ್ತಿ. ಜೀವನಕ್ಕೆ ಪೋಷಕನಾದವನು ಪರಮಾತ್ಮ ಅಂತ ತಿಳಿದುಕೊಂಡು ಈ ಜೀವನದಲ್ಲಿ ಇದ್ದೆವು ಅಂತಾದ್ರೆ, ಗೃಹಸ್ಥಾಶ್ರಮದಲ್ಲಿ ಇದ್ದೆವು ಅಂತಾದ್ರೆ ಆವಾಗ ವಯಸ್ಸಿನಿಂದ ಮತ್ತು ಜ್ಞಾನದಿಂದ ಎರಡರಲ್ಲೂ ಕೂಡ ಹಿರಿತನ ಬರುತ್ತೆ. ಈ ಅರಿವನ್ನ ಕಳೆದುಕೊಂಡ್ರೆ ಬರೀ ವಯಸ್ಸಿನಲ್ಲಿ ಮಾತ್ರ ಹಿರಿತನ ಬಂದೀತು, ಜ್ಞಾನದಲ್ಲಿ ಹಿರಿತನ ಬರಲಾರದು. ತಸ್ಮಾತ್ ರಜೋ ರಾಗ ವಿಷಾದಮನ್ಯು ಮಾನಸ್ಪೃಹಾ
ಭಯ ದೈನ್ಯಾಧಿ ಮೂಲಂ ಹಿತ್ವಾ ಗ್ರಹಂ ಸಂಸ್ಕೃತಿ ಚಕ್ರವಾಳಂ ನೃಸಿಂಹಪಾದಂ ಭಜತ ಅಕುತೋ ಭಯಂ. ಭಯಕ್ಕೆ ಅತ್ಯಂತ ದೂರವಾದ ಭಯವನ್ನ ಸಂಹಾರ ಮಾಡುವಂತಹ ನರಸಿಂಹದೇವರ ಪಾದ ಮೂಲವನ್ನ ಚೆನ್ನಾಗಿ ಯೋಚನೆ ಮಾಡಿ, ಸಂಸಾರದ ಈ ಚಕ್ರದಿಂದ ನಮ್ಮನ್ನ ದೂರ ಮಾಡುವಂತಹ ಆ ನರಸಿಂಹದೇವರ ಪಾದ ಭಜನೆಯನ್ನ ನಿರಂತರವಾಗಿ ಮಾಡಿ ಅಂತ ಈ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಇಷ್ಟಕ್ಕೆ ಕೇತುಮಾಲ ವರ್ಷದಲ್ಲಿ ನರಸಿಂಹದೇವರನ್ನು ಕುರಿತು ಪ್ರಹ್ಲಾದರಾಜರು ಮಾಡಿದಂತಹ ಸ್ತೋತ್ರ ಮುಕ್ತಾಯವಾಗತ್ತೆ. ಇದರಲ್ಲಿ ಯಾವ್ದ್ರಲ್ಲಿ ಹರಿವರ್ಷ ಖಂಡದಲ್ಲಿ. ಕೇತುಮಾಲ ಖಂಡದಲ್ಲಿ ಮಾಡಿದಂತಹ ಪ್ರಾರ್ಥನೆಗಳು ಮತ್ತೊಂದಿದೆ. ಆದರೆ ಒಂದು ಪ್ರಶ್ನೆ ಉಳಿದುಕೊಂಡಿದೆ, ಅದರಿಂದಾಗ ಆ ಪ್ರಶ್ನೆಗೆ ಉತ್ತರವನ್ನು ಗಮನಿಸಿಕೊಳ್ಳೋಣ. ಈಗಾಗ್ಲೇ ಪ್ರಹ್ಲಾದರಾಜರಿಗೆಲ್ಲ ಮುಕ್ತಿಯಾಗಿದೆಯೇ? ಯಾಕೆಂದ್ರೆ ಇಲ್ಲೆಲ್ಲ ಇದ್ದುಕೊಂಡು ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ, ಭಗವಂತನ ಧ್ಯಾನವನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ನಮಗೆ ಮುಕ್ತಿ ಆಗ್ಲಿಕ್ಕಿಲ್ಲ ಅಂತ ಯೋಚನೆ ಬರುತ್ತೆ. ಹಾಗಾದ್ರೆ ಮುಕ್ತಿ ಆಗಿದೆಯೋ ಇಲ್ವೋ? ಮೋಕ್ಷ ಸಿಕ್ಕಿಲ್ಲ, ಅಪರೋಕ್ಷ ಜ್ಞಾನವಾಗಿದೆ. ಅಪರೋಕ್ಷ ಜ್ಞಾನ ಅಂತಂದ್ರೆ ಭಗವಂತನನ್ನ ತಮ್ಮ ತಪಸ್ಸಿನಿಂದ ಕೊಳ್ಳೋದು ಅಂತ ಅರ್ಥ. ಭಗವಂತನನ್ನ ತಾವು ಕಂಡುಕೊಳ್ಳೋದು. ನಮಗೆ ಕೆಲವು ಮನಸ್ಸತ್ತೆ, ರಾಮದೇವರನ್ನ ಯಾರು ನೋಡಿರ್ತಾರೋ ರಾಮಾಯಣದ ಕಾಲದಲ್ಲಿ ಅವರೆಲ್ಲರೂ ಪರಮಾತ್ಮನನ್ನು ನೋಡಿದ್ದಾರೆ, ಅವರು ಹಾಗಾದ್ರೆ ಮುಕ್ತಿಗೆ ಹೋಗಿ ಬಿಡ್ತಾರೆ. ಪರಮಾತ್ಮನನ್ನ ಹೀಗೆ ಬಾಹ್ಯ ರೂಪಗಳಲ್ಲಿ ನೋಡಿದವರು ಮುಕ್ತಿಗೆ ಹೋಗಲಾರರು. ಯಾರು ಜ್ಞಾನವನ್ನು ಪಡೆದು ಗುರುಗಳ ಉಪದೇಶದ ಮುಖಾಂತರವಾಗಿ ನಿರಂತರವಾಗಿ ಮನನವನ್ನ ಮಾಡಿ ಭಗವಂತನ ಸ್ವರೂಪವನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ, ಆ ಧ್ಯಾನದ ಪರಿಪಕ್ವಾವಸ್ಥೆ ಬಂದಾಗ ಪರಮಾತ್ಮ ಯಾರ ಮನಸ್ಸಿನಲ್ಲಿ ಮೂಡಿರ್ತಾನೋ, ಭಗವಂತನು ಪ್ರತ್ಯಕ್ಷನಾಗಿ ಎಲ್ಲಿ ತನ್ನನ್ನು ತಾನು ತೋರಿಕೊಳ್ಳುತ್ತಾನೋ, ಧ್ರುವ ಮಹಾರಾಜರಿಗೆ ಪ್ರಹ್ಲಾದರಾಜರಿಗೆ ತೋರಿಕೊಂಡಂತೆ ಕರ್ದಮ ಋಷಿಗಳಿಗೆ ನಾವು ಅನೇಕ ಮಹಾತ್ಮರ ಕಥೆಗಳನ್ನು ನೋಡಿದ್ದೇವೆ. ಅವರಿಗೆಲ್ಲ ಹೇಗೆ ಪರಮಾತ್ಮನು ಮೈದೋರಿದ್ದಾನೋ ಆ ರೀತಿಯಾಗಿ ತೋರಿಕೊಂಡವರಿಗೆ ಮಾತ್ರ ಅಪರೋಕ್ಷ ಜ್ಞಾನ ಅಂತ, ಅಪರೋಕ್ಷ ಜ್ಞಾನವಾಗಿದೆ ಅಂತ ಲೆಕ್ಕ. ಕೃಷ್ಣ ರೂಪವನ್ನ ರಾಮರೂಪವನ್ನ ನೋಡಿದ ಮಾತ್ರಕ್ಕೆ ಅವರನ್ನ ಅಪರೋಕ್ಷ ಜ್ಞಾನಿಗಳು ಅಂತ ಕರೆಯೋದಿಲ್ಲ, ಅದನ್ನ ಬಿಂಬರೂಪ ಅಂತ ಕರೀತಾರೆ. ಒಬ್ಬೊಬ್ಬ ಜೀವನಿಗೂ ಕೂಡ ಅವನ ಬಿಂಬರೂಪಿಯಾದಂತಹ ಪರಮಾತ್ಮನಿರ್ತಾನೆ. ಆ ಬಿಂಬರೂಪಿಯಾದಂತಹ ಪರಮಾತ್ಮ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಾಗಿರಬಹುದು. ನಿಮ್ಮ ಬಿಂಬರೂಪಿ ನರಸಿಂಹನಾಗಿರಬಹುದು, ನಮ್ಮ ಬಿಂಬರೂಪಿ ರಾಮ ಆಗಿರಬಹುದು, ಮತ್ತೊಬ್ಬರಿಗೆ ಕೃಷ್ಣ ಆಗಿರಬಹುದು. ಭಗವಂತನ ಅನಂತ ರೂಪಗಳಲ್ಲಿ ಯಾವುದೋ ಬಿಂಬರೂಪವಾಗಿರಬಹುದು. ನಾವು ನಿರಂತರವಾಗಿ ಈ ರೀತಿಯಾದ ಶಾಸ್ತ್ರದ ಅಧ್ಯಯನದ ಮುಖಾಂತರವಾಗಿ ಹೊರಟಾಗ ಯಾವುದೋ ಒಂದು ಜನ್ಮದಲ್ಲಿ ನಮ್ಮ ಸಾಧನೆ ಎಷ್ಟು ಪೂರ್ತಿಯಾಗಿದೆ ಅಂತಾದಾಗ ನಮ್ಮ ಸ್ವರೂಪ ಯೋಗ್ಯತೆಯನ್ನು ತಿಳಿದಂತಹ ಒಬ್ಬ ಗುರುಗಳು ಬರ್ತಾರೆ. ಆ ಗುರುಗಳು ಬಂದು ನೀನು ಈ ರೂಪದ ಉಪಾಸನೆಯನ್ನು ಈ ರೀತಿಯಾಗಿ ಮಾಡಬೇಕು ಅಂತ ಹೇಳ್ತಾರೆ. ಅವರು ಹೇಳಿದ ರೀತಿಯಾಗಿ ಯಾರು ಭಗವಂತನ ಉಪಾಸನೆಯನ್ನ ಮಾಡಿರ್ತಾನೋ ಅಂತಹ ವ್ಯಕ್ತಿಗೆ ಭಗವಂತ ಮೈದೋರ್ತಾನೆ. ನಾರದರು ಬಂದು ಪ್ರಹ್ಲಾದನಿಗೂ ಉಪದೇಶವನ್ನು ಮಾಡಿದ್ದಾರೆ ಗರ್ಭದಲ್ಲಿದ್ದಾಗ, ಧ್ರುವರಾಜನಿಗೂ ಕೂಡ ಉಪದೇಶ ಮಾಡಿದ್ದಾರೆ ಅಂತ ನಾವು ಕಥೆಯಲ್ಲಿ ನೋಡಿದ್ದೇವೆ. ಆ ರೀತಿಯಾಗಿ ಧ್ಯಾನ ಮಾಡಿದ ವ್ಯಕ್ತಿಗಳಿಗೆ ಆ ಧ್ಯಾನದ ಕ್ರಮದಿಂದಾಗಿ ಪರಮಾತ್ಮನ ಅಪರೋಕ್ಷ ಜ್ಞಾನ ಉಂಟಾಗತ್ತೆ. ಆ ರೀತಿಯಾಗಿ ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನು ಪಡೆದವರಿಗೆ ಮುಂದೆ ಯಾವ ಕರ್ಮಗಳನ್ನ ಮಾಡಿದರೂ ಆ ಕರ್ಮಗಳ ಅಂಟು ಉಂಟಾಗೋದಿಲ್ಲ. ಆ ಕರ್ಮಗಳ ಫಲವನ್ನ ಅನುಭವಿಸಬೇಕು ಅಂತಿಲ್ಲ. ಸತ್ಕರ್ಮಗಳನ್ನ ಮಾಡಿದರೆ ಆ ಸತ್ಕರ್ಮಗಳ ಫಲವಾಗಿ ಮೋಕ್ಷದಲ್ಲಿ ಸುಖವನ್ನ ಅಧಿಕವಾಗಿ ಅನುಭವಿಸ್ತಾರೆ. ಹಿಂದೆ ಮಾಡಿದಂತಹ ಪ್ರಾರಬ್ಧ ಕರ್ಮಗಳು ಅಂತ ಏನಿರುತ್ತೋ ಅದನ್ನ ಸಂಚಿತ ಕರ್ಮಗಳು ಅಂತ ಕರೀತಾರೆ. ನಾ ಅದನ್ನ ಹಿಂದೆ ಅನೇಕ ಬಾರಿ ಹೇಳಿದ್ದೇನೆ. ಒಂದು ದೊಡ್ಡ ಗೋಡೌನಲ್ಲಿ ರಾಶಿ ರಾಶಿ ಚೀಲಗಳನ್ನ, ಹತ್ತಿಯ ಚೀಲಗಳನ್ನ ಪೇರಿಸಿ ಇಟ್ಟಿದ್ದೇವೆ. ದೇವರ ಪೂಜೆಗೆ ಅಂತ ಮನೆಯಲ್ಲಿ ಒಂದಿಷ್ಟು ಹತ್ತಿಯನ್ನು ತೆಗೆದುಕೊಂಡು ಬಂದಿದ್ದೇವೆ. ಅದಷ್ಟು ನಮ್ಮ ಮನೆಯಲ್ಲಿದೆ, ಉಳಿದೆಲ್ಲ ಹತ್ತಿಯು ಕೂಡ ಗೋಡೌನಲ್ಲಿದೆ. ಅಥವಾ ಅಕ್ಕಿ ಚೀಲ ಅಂತ ಕೊಳ್ಳೋಣ. ಒಂದು ದೊಡ್ಡ ಗೋಡೌನಲ್ಲಿ ಅಕ್ಕಿ ಚೀಲವನ್ನ ಪೇರಿಸಿ ಇಟ್ಟಿದ್ದೇವೆ. ಮನೆಯಲ್ಲಿ ನಮ್ಮ ಪ್ರತಿನಿತ್ಯದ ಬಳಕೆಗೆ ಅಂತ ಒಂದಿಷ್ಟನ್ನು ತಂದಿಟ್ಟಿದ್ದೇವೆ. ಭಗವಂತನ ಅಪರೋಕ್ಷ ಜ್ಞಾನವಾದಾಗ ಆ ಗೋಡೌನಲ್ಲಿರುವಂತಹ ಕರ್ಮಗಳಂತೆ ನಾವು ಹಿಂದೆ ಮಾಡಿದ ಅನಂತ ಕರ್ಮಗಳಿರತ್ತೆ. ಆ ಎಲ್ಲ ಕರ್ಮಗಳು ಕೂಡ ಜ್ಞಾನದ ಪ್ರಭಾವದಿಂದ ಸುಟ್ಟು ಹೋಗತ್ತೆ. ಮುಂದೆ ಮಾಡಿದಂತಹ ಕರ್ಮಗಳು ಅಂಟುವುದಿಲ್ಲ. ಆದರೆ ಯಾವುದನ್ನು ಈಗಾಗಲೇ ಭೋಗ ಮಾಡ್ಲಿಕ್ಕೆ ಅಂತ ಪ್ರಾರಂಭಿಸಿದ್ದೇವೋ, ಅಡಿಗೆ ಮನೆಯಲ್ಲಿ ತಂದುಕೊಂಡಂತಹ ಅಕ್ಕಿಯ ರೀತಿಯಲ್ಲಿ, ಅವುಗಳನ್ನ ಪ್ರಾರಬ್ಧ ಕರ್ಮ ಅಂತ ಕರೀತಾರೆ. ಆ ಪ್ರಾರಬ್ಧ ಕರ್ಮಗಳನ್ನ ಭೋಗಿಸಿಯೇ ತೀರಿಸಿಕೊಳ್ಳಬೇಕು.
ಹಾಗಾಗಿ ಅಂತಹ ಪ್ರಾರಬ್ಧ ಕರ್ಮಗಳನ್ನ ಭೋಗಿಸಿಕೊಂಡು ತಮ್ಮ ಎಲ್ಲ ಕರ್ಮಗಳು ಮುಗಿದಿದೆ ಅಂತಾದ್ರೆ ಮೇಲಿನ ಲೋಕಗಳಲ್ಲಿ ಅಂತಂದ್ರೆ ಈ ಭೂಲೋಕದಲ್ಲಿರುವವರು ಸ್ವರ್ಗಲೋಕಕ್ಕೆ, ಸ್ವರ್ಗಲೋಕದಲ್ಲಿರೋರು ಜನೋಲೋಕ, ತಪೋಲೋಕ, ಸತ್ಯಲೋಕಗಳು ಅಂತ ಬ್ರಹ್ಮದೇವರು ವಾಸ ಮಾಡುವಂತಹ ಲೋಕಗಳ ಪರ್ಯಂತವಾಗಿ ಹೋಗಿ ಅಲ್ಲೇ ಸುಖವನ್ನು ಅನುಭವಿಸ್ತಾ ಇರ್ತಾರೆ. ತತ್ಕ್ಷಣದಲ್ಲಿ ಅವರಿಗೆ ಮುಕ್ತಿ ಇಲ್ಲ. ಅವರಿಗೆ ಈ ನಾವು ಯಾವ ಬ್ರಹ್ಮಕಲ್ಪದಲ್ಲಿ ಇದ್ದೇವೋ, ಈಗ ಯಾವ ಬ್ರಹ್ಮದೇವರ ಆಳ್ವಿಕೆಯಲ್ಲಿದ್ದೇವೋ, ಈ ಬ್ರಹ್ಮದೇವರಿಗೆ ಈಗ 50 ವರ್ಷಗಳಾಗಿವೆ. ಈ ಬ್ರಹ್ಮದೇವರ 100 ವರ್ಷಗಳ ಪೂರ್ತಿಯಾಗುವವರೆಗೂ ಅವರೆಲ್ಲರೂ ಸಂಸಾರದಲ್ಲಿಯೇ ಇರ್ತಾರೆ. ಸಂಸಾರದಲ್ಲಿ ಇರ್ತಾರೆ ಅಂತಂದ್ರೆ ತಮ್ಮ ಪ್ರಾರಬ್ಧ ಕರ್ಮಗಳನ್ನ ಅನುಭವಿಸ್ತಾ ಇರ್ತಾರೆ. ಆ ಪ್ರಾರಬ್ಧ ಕರ್ಮಗಳು ಮುಗೀತು ಅಂತಂದ್ರು ಉತ್ತಮ ಲೋಕಗಳಲ್ಲಿ ಹೋಗಿ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ ಹೊರತಾಗಿ ತತ್ಕ್ಷಣದಲ್ಲಿ ಮುಕ್ತಿ ಆಗೋದಿಲ್ಲ. ಬ್ರಹ್ಮದೇವರ 100 ವರ್ಷಗಳ ಆಯುಷ್ಯ ಮುಗಿದ ನಂತರದಲ್ಲಿ ಬ್ರಹ್ಮದೇವರು ಕೊನೆಗೆ ಎಲ್ಲರಿಗೂ ಕೂಡ ಒಂದು ಸ್ಪೀಚ್ ಕೊಡ್ತಾರೆ. ಪರಮಾತ್ಮನ ಬಗೆಗಿನ ತತ್ವೋಪದೇಶವನ್ನು ಅವರು ಮಾಡುತ್ತಾರೆ. ಆವಾಗ ಮತ್ತಷ್ಟು ದೃಢವಾದಂತಹ ಭಕ್ತಿಯನ್ನ ಪರಮಾತ್ಮನಲ್ಲಿ ಗಳಿಸಿಕೊಂಡು ಆ ಭಕ್ತಿಯ ಮುಖಾಂತರವಾಗಿ ಅಲ್ಲಿ ವಿರಜಾ ನದಿ ಅಂತ ಇರತ್ತೆ. ಆ ವಿರಜಾ ನದಿ ಲಕ್ಷ್ಮೀ ಸ್ವರೂಪವಾದಂತಹ ನದಿ. ಅಲ್ಲಿ ಜೀವನಿಗೆ ಅಂಟಿದ ಅನಾದಿ ಕಾಲದಿಂದ ಇರುವಂತಹ ಅಂತಃಕರಣವನ್ನ ಭೇದಿಸಿಕೊಂಡು ಜೀವ ಮೋಕ್ಷವನ್ನ ಪ್ರವೇಶ ಮಾಡ್ತಾನೆ ಅಂತ ಈ ರೀತಿಯಾದಂತಹ ಕ್ರಮ. ಇದು ಇನ್ನಷ್ಟು ವಿವರಣೆ ಬೇಕು. ಈಗ ಹೇಳಿದ್ದೇನಿದೆಯೋ ಇಷ್ಟೇ ಅಲ್ಲ, ಇನ್ನಷ್ಟು ಸ್ವಲ್ಪ ವಿವರಣೆ ಬೇಕು. ಆದ್ರೆ ಇಷ್ಟಂತೂ ತಿಳಿದುಕೊಳ್ಬೇಕು. ಯಾರು ಅಪರೋಕ್ಷ ಜ್ಞಾನಿಗಳಿದ್ದಾರೋ, ಅಪರೋಕ್ಷ ಜ್ಞಾನವಾದ ತತ್ಕ್ಷಣದಲ್ಲಿ ಅವರು ಹೋಗಿ ಮುಕ್ತಿಯಲ್ಲಿ ವೈಕುಂಠ, ಅನಂತಾಸನ, ಶ್ವೇತದ್ವೀಪ ಅಂತ ಏನು ಲೋಕಗಳಿವೆಯೋ ಅಲ್ಲಿಗೆ ಹೋಗಿ ಕೂತು ಬಿಡ್ತಾರೆ ಅಂತಿಲ್ಲ. ಅವರೆಲ್ಲರೂ ಪ್ರಾರಬ್ಧ ಕರ್ಮಗಳನ್ನು ಅನುಭವಿಸಿಕೊಳ್ಬೇಕು. ಅನುಭವಿಸಿಯಾದ ನಂತರದಲ್ಲೂ ಬ್ರಹ್ಮದೇವರ 100 ವರ್ಷಗಳು ಮುಗಿಯುವ ಪರ್ಯಂತವಾಗಿ ಅವರು ಸಂಸಾರದಲ್ಲಿಯೇ ಇರ್ತಾರೆ. ಇದ್ದು ಆ ನಂತರದಲ್ಲಿ ಬ್ರಹ್ಮದೇವರ ಜೊತೆಯಲ್ಲಿಯೇನೆ ಎಲ್ಲರಿಗೂ ಮುಕ್ತಿಯಲ್ಲಿ ಪರಮಾತ್ಮ ಪ್ರವೇಶ ಕೊಡ್ತಾನೆ. ಮುಂಚೆ ಹೋಗ್ಬಿಟ್ರೆ ಕರ್ಕೊಳ್ಳೋದಿಲ್ಲ. ನೀವು ಈ ಬ್ರಹ್ಮದೇವರ ಜೊತೆಯಲ್ಲೇ ಬರತಕ್ಕದ್ದು ಅಂತ ವಾಪಸ್ ಕಳಿಸ್ತಾನೆ. ಅಲ್ಲಿಯೇ ಅವರ ಮುಖಾಂತರವಾಗಿ ಹೋಗ್ಬೇಕು. ಇನ್ನ ಪರಮಾತ್ಮನ ಅನೇಕ ರೂಪಗಳಿವೆ. ಒಂದೊಂದಕ್ಕೂ ಪ್ರತ್ಯೇಕವಾಗಿ ವೈಕುಂಠ, ಅನಂತಾಸನ, ಶ್ವೇತದ್ವೀಪ ಅಂತ ಬೇರೆ ಬೇರೆ ಲೋಕಗಳಿವೆ ಅಂದ್ರೆ ಇಲ್ಲ. ಇರುವಂತಹದ್ದು 3 ಲೋಕಗಳು: ವೈಕುಂಠ, ಅನಂತಾಸನ, ಶ್ವೇತದ್ವೀಪ. ಪರಮಾತ್ಮನ ಎಲ್ಲ ರೂಪಗಳು ಆ ಮೂಲ ರೂಪದಿಂದ ಅಭಿವ್ಯಕ್ತವಾಗತ್ತೆ, ಮತ್ತೆ ಮೂಲ ರೂಪದಲ್ಲಿಯೇ ಹೋಗಿ ಸೇರತ್ತೆ. ಮೂಲ ರೂಪದಲ್ಲಿ ಎಷ್ಟು ಶಕ್ತಿಗಳಿವೆಯೋ ಅಷ್ಟೇ ಶಕ್ತಿ ಅವತಾರ ರೂಪದಲ್ಲಿರುವಂತಹ ರಾಮಕೃಷ್ಣಾದಿಗಳಿಗೂ ಇದೆ. ಇಲ್ಲಿರುವಷ್ಟು ಶಕ್ತಿಯೇ ಮೂಲ ರೂಪದಲ್ಲಿಯೂ ಇದೆ. ಇಷ್ಟನ್ನ ನಾವು ತಿಳಿದುಕೊಳ್ಬೇಕು. ಕೆಲವೊಂದಿಷ್ಟು ಭಗವಂತನ ಸಾಕ್ಷಾತ್ ಅವತಾರಗಳು, ಕೆಲವೊಂದಿಷ್ಟು ಆವೇಶ ಅವತಾರಗಳು. ಪೃಥು ಚಕ್ರವರ್ತಿ ಇವರಲ್ಲಿ ಪರಮಾತ್ಮನ ಆವೇಶ ಇದೆ. ಬಲರಾಮನಲ್ಲಿ ಕೃಷ್ಣನ ಪರಮಾತ್ಮನ ಆವೇಶ ಇದೆ. ಅರ್ಜುನನಲ್ಲಿ ಮತ್ತು ಯಾರಲ್ಲಿ ಅರ್ಜುನನಲ್ಲಿ ಪರಮಾತ್ಮನ ವಿಶೇಷವಾದ ಆವೇಶ ಇದೆ. ಈ ರೀತಿಯಾಗಿ ಕೆಲವೊಂದಿಷ್ಟು ಆವೇಶ ಅವತಾರಗಳು, ಕೆಲವೊಂದಿಷ್ಟು ಭಗವಂತನ ಸ್ವರೂಪ ಅವತಾರಗಳು. ಲಕ್ಷ್ಮಣನಲ್ಲೂ ಪರಮಾತ್ಮನ ವಿಶೇಷ ಆವೇಶ ಇತ್ತು. ಹಾಗೆ ಆವೇಶ ಅವತಾರಗಳು, ಅದರ ಜೊತೆಯಲ್ಲಿ ಕೆಲವೊಂದಿಷ್ಟು ಸಾಕ್ಷಾತ್ ಪರಮಾತ್ಮನ ಅವತಾರಗಳು. ಈ ತರದ ವಿಭಾಗವನ್ನ ನಾವು ತಿಳಿದುಕೊಳ್ಬೇಕು. ಇಷ್ಟು 2 ಪ್ರಶ್ನೆಗಳಿಗೆ ಉತ್ತರ ಅಂತ ಅಂದುಕೊಳ್ತೇನೆ. ಮತ್ತಿದ್ರಲ್ಲಿ ಏನಾದ್ರೂ ಸಂಶಯಗಳಿತ್ತು ಅಂದ್ರೆ ಕೇಳಬಹುದು. ಇವತ್ತಿನ ಪಾಠವನ್ನ ಇಷ್ಟಕ್ಕೆ ನಿಲ್ಲಿಸಿರ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಶ್ರೀಕೃಷ್ಣಾರ್ಪಣಮಸ್ತು.